ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವಾಕ್ಸ್ ಇನ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಫೇಶಿಯಲ್ 100% ರಿಸಲ್ಟ್ ಕೊಡುವಂಥ ಫೇಶಿಯಲ್ ಯಾವ ಥರ ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಯಾವ ಥರ ಫೇಶಿಯಲ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ರಿಸಲ್ಟು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ಫಸ್ಟ್ ಸ್ಟೆಪ್ಪು ಫಾಲೋ ಮಾಡೋಣ. ನಾನೊಂದು ಬಟ್ಲಿಗೆ ಸ್ವಲ್ಪ 1 ಸ್ಪೂನಷ್ಟು ರಾ ಮಿಲ್ಕು ಮತ್ತು 1 ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಾ ಮಿಲ್ಕ್ ಅಂದರೆ ನಾವು ಕಾಯಿಸೋಕ್ಕಿಂತ ಮುಂಚೆ ಏನು ಹಾಲಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಕಾಯಿಸಿದ ಮೇಲೆ ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ರಿಸಲ್ಟ್ ಕೊಡಲ್ಲ. ಹಾಗಾಗಿ ರಾ ಮಿಲ್ಕನ್ನ ನಾನು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ನನ್ನ ಫೇಸಿಗೆ ನಿಧಾನವಾಗಿ ಮಸಾಜ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ನಾನು ಆಲ್ರೆಡಿ ಹೇಳ್ದಂಗೆ ವೀಡಿಯೋ ಸ್ಪೀಡ್ ಇರೋದ್ರಿಂದ ನಿಮಗೂ ನಾನು ಸ್ಪೀಡಾಗಿ ಮಸಾಜ್ ಮಾಡ್ತೀನಿ ಅನ್ನೋ ಥರ ಕಾಣಿಸುತ್ತೆ. ಹಾಗಾಗಿ ನಾನು ಮಧ್ಯದಲ್ಲಿ ನಾನು ಯಾವ ಥರ ಮಸಾಜ್ ಮಾಡಿದ್ದೀನಿ ಅದೇ ವೀಡಿಯೋನ ಸಣ್ಣ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿರ್ತೀನಿ. ಜಾಸ್ತಿ ಸ್ಪೀಡಾಗಿ ಅದು ಮಸಾಜ್ ಮಾಡೋಕ್ಕೆ ಹೋದರೆ ಸ್ಕಿನ್ನು ಡ್ಯಾಮೇಜ್ ಆಗೋವಂಥ ಚಾನ್ಸ್ ಇರುತ್ತೆ. ನಿಮ್ಮ ಸ್ಕಿನ್ನು ಸೆನ್ಸಿಟಿವಾ ಇಲ್ಲ ನಾರ್ಮಲ್ ಸ್ಕಿನ್ನ ಇಲ್ಲ ಕಾಂಬಿನೇಷನ್ ಸ್ಕಿನ್ನ ಅಂತ ನೋಡಿಕೊಂಡು ನೀವು ಮಸಾಜ್ನ ಮಾಡಬೇಕಾಗುತ್ತೆ. ನಿಧಾನವಾಗಿ ಮಸಾಜ್ನ ಮಾಡಿಕೊಂಡು ಫುಲ್ಲು ಫೇಸ್ ಕವರ್ ಮಾಡ್ಕೋಬೇಕಾಗುತ್ತೆ. ನೀವು ಹಾಗೆಯೇ ನಿಮಗೆ ಯಾವ ಥರ ಮಸಾಜ್ ನಾವು ಪಾರ್ಲರಲ್ಲೇ ಮಸಾಜ್ ಮಾಡೋ ಥರನೇ ಮಾಡಬೇಕು ಅಂತೇನಿಲ್ಲ. ನಿಮಗೆ ಯಾವ ಥರ ಮಸಾಜ್ ಮಾಡಲಿಕ್ಕೆ ಬರುತ್ತೋ ಅದೇ ಥರ ಮಸಾಜ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಾಯಿಸ್ದಿರೋ ಹಾಲು ತಗೊಂಡಿದ್ದೀನಿ ಮತ್ತು 1 ಸ್ಪೂನ್ ಕಾಫಿ ಪೌಡ್ರ್ ತಗೊಂಡಿರೋದ್ರಿಂದ ಹಾಲು ಇದು ನಮ್ಮ ಸ್ಕಿನ್ನಿಗೆ ಕ್ಲೆನ್ಸಿಂಗ್ ರೂಪದಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇವಾಗ 2ನೇ ಸ್ಟೆಪ್ ನಾವು ಫಾಲೋ ಮಾಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಅರ್ಧ ಸ್ಪೂನ್ ಸಕ್ಕರೆ, 1 ಸ್ಪೂನ್ ಕಾಫಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಆಲೋವೆರಾ ಜೆಲ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಕ್ರೀಮ್ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಸಕ್ಕರೆ ಎಲ್ಲ ಮೆಲ್ಟಾಗಿ. ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ನಾವು ಇದನ್ನು ಫೇಸಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಇದೊಂಥರ ಕ್ರೀಮಿ ರೂಪದಲ್ಲಿ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರಾಗಿ ಇಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ಗ್ಲೋ ಆಗಿ ಗ್ಲಾಸಿ ಸ್ಕಿನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ನಾನು ಮುಖದ ಮೇಲೆ ಹಚ್ತಿರೋದ್ರಿಂದನೇ ಗೊತ್ತಾಗ್ತಿದೆ ಇದು ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿದೆ ಅಂದರೆ ರಿಯಲಿ ತುಂಬಾ ಚೆನ್ನಾಗಿದೆ. ಮನೆಯಲ್ಲೇ ಈ ಥರ ಫೇಶಿಯಲ್ ಮಾಡಿಕೊಂಡ್ರೆ ನಮಗೆ ಹೊರಗಡೆ ಪಾರ್ಲರಲ್ಲಿ ಆ ಥರ ಮಾಡಿಸೋವಂಥ ಅವಶ್ಯಕತೆ ಇರಲ್ಲ. 100% ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ಇದಕ್ಕೆ ನಾವು ಆಲೋವೆರಾ ಜೆಲ್ಲು ಮತ್ತು ಸಕ್ಕರೆ, ಕಾಫಿ ಪೌಡ್ರ್ ಹಾಕಿರೋದ್ರಿಂದ ಇದು ನಮ್ಮ ಡೆಡ್ ಸ್ಕಿನ್ನನ್ನು ಆಚೆ ಹಾಕಲಿಕ್ಕೆ ಮತ್ತು ಆಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನಿಗೆ ಒಂದು ಸಾಫ್ಟ್ನೆಸ್ಸು ಮತ್ತು ಗ್ಲಾಸಿ ಸ್ಕಿನ್ ಕೊಡಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಹೇಳ್ದಂಗೆ ನಿಧಾನವಾಗಿ ಮಸಾಜ್ನ ಮಾಡ್ಕೋಬೇಕು. ಏನಿಲ್ಲ, ಇದನ್ನ ಗ್ಯಾಪ್ ಬಿಡೋ ಹಾಗಿಲ್ಲ. ಏನು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ದೆ. ಏನು ಸ್ಕ್ರಬ್ ಮಾಡಿ ಮಸಾಜ್ ಮಾಡಿ 30 ಸೆಕೆಂಡ್ ಒಂದು ಗ್ಯಾಪ್ ಬಿಟ್ಟು ಫೇಸ್ನ ವಾಶ್ ಮಾಡ್ಕೋಬೇಕು. ಇಲ್ಲಿ ನಾವು ಫೇಶಿಯಲ್ ಮಾಡಿದಾಗ ಫಸ್ಟ್ 3 ಸ್ಟೆಪ್ವರೆಗೂ ನಾವು ಗ್ಯಾಪ್ ಕೊಡೋ ಹಾಗಿಲ್ಲ. ಲಾಸ್ಟಿಗೆ ನಾವು ಏನು ಪ್ಯಾಕ್ ಹಾಕ್ತೀವಿ ಅದಕ್ಕೊಂದು 10 to 15 ಮಿನಿಟ್ಸ್ ಮಾತ್ರ ಅದು ಡ್ರೈ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ ನೋಡಿ, ನಾನು ಇದನ್ನು ಫುಲ್ಲು ಫೇಸ್ನ ಅಪ್ಲೈ ಮಾಡಿ ಕ್ಲೀನಾಗಿ ಎಲ್ಲ ಕಡೆನೂ ಮಸಾಜ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಸ್ಪೀಡ್ ಮಾಡಿರೋದ್ರಿಂದ ನಿಮಗೆ ಈ ಥರ ಕಾಣಿಸುತ್ತೆ. ನೀವು ನಿಧಾನವಾಗಿಯೇ ಮಸಾಜ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಫುಲ್ಲು ಫೇಸನ್ನು ಕವರ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನೆಕ್ಕಿಗೂ ಅಪ್ಲೈ ಮಾಡ್ಕೋಬೋದು. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ. ಬರೀ 2ನೇ ಸ್ಟೆಪ್ಪಿಗೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಮತ್ತು ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಕಾಣ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೀವು ಕೂಡ ಟ್ರೈ ಮಾಡಿ. ಇವಾಗ 3rd ಸ್ಟೆಪ್ಪನ್ನು ನಾವು ಫಾಲೋ ಮಾಡೋಣ. ಒಂದು ಬಟ್ಲಿಗೆ ನಾನು ಅರ್ಧ ಸ್ಪೂನಷ್ಟು ಆಲೋವೆರಾ ಜೆಲ್ಲು ಮತ್ತು ಆಲೂಗಡ್ಡೆ ರಸನ ತೊಗೊಂಡಿದ್ದೀನಿ, ಪೊಟ್ಯಾಟೊ ಜ್ಯೂಸನ್ನು ತೊಗೊಂಡಿದ್ದೀನಿ. ಇದು ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ರೀಮಿ ರೂಪದಲ್ಲಿ ಅಪ್ಲೈ ಆಗುತ್ತೆ. ಅದನ್ನು ತೊಗೊಂಬಂದು ಫೇಸ್ ಮೇಲೆ ಹಾಕ್ತಾಯಿದ್ರೆ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಇದನ್ನು ರಿಯಲ್ಲಾಗಿ ನಾವು ಫೇಶಿಯಲ್ ಮಾಡಿದಾಗ ನಮಗೆ ಆ ಫೀಲ್ ಏನು ಅಂತ ಗೊತ್ತಾಗುತ್ತೆ. ಸೇಮು ನಾವು ಪಾರ್ಲರಲ್ಲಿ ನಾವೇನು ಅದು ಸ್ಕ್ರಬ್ಬು ಮತ್ತು ಬ್ಲೀಚಿಂಗ್ ಆ ಥರ ಹಾಕ್ಸ್ದಾಗ ನಮಗೆ ಯಾವ ಥರ ಫೀಲ್ ಆಗುತ್ತೋ ಅದೇ ಥರ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇದು ಆಲೋವೆರಾ ಜೆಲ್ಲು ಮತ್ತು ಪೊಟ್ಯಾಟೊ ಜ್ಯೂಸ್ ಹಾಕಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನು ಮತ್ತು ಏನಾದರೂ ಟ್ಯಾನು ಆ ಥರ ಏನಾದರೂ ಇದ್ದರೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ನಿಗೆ ಗ್ಲಾಸಿಯಾಗಿ ಶೈನಿಂಗಾಗಿ ಗ್ಲೋ ಆಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ ರಿಸಲ್ಟು. ಇಲ್ಲಿ ನೋಡಿ, ನಾನು ಇದನ್ನು ಕೂಡ ತಗೊಂಡು ಈ ಥರ ಕ್ಲೀನಾಗಿ ಮಸಾಜ್ನ ಮಾಡ್ಕೊತಾ ಇದ್ದೀನಿ.
ನಾನು ಹೇಳ್ದಂಗೆ ನಾವು ಏನು ಫಸ್ಟ್ 3 ಸ್ಟೆಪ್ಸ್ ಮಾಡ್ತೀವಿ ಫೇಶಿಯಲ್ಲು, ಆ 3 ಸ್ಟೆಪ್ಸಿಗೂ ನಾವೇನು ಗ್ಯಾಪ್ ಕೊಡೋ ಆಗಿಲ್ಲ. ಮಸಾಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಿಗೆ ಫೈನಲ್ ಸ್ಟೇಜಿಗೆ ನಾವು ಗ್ಯಾಪ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಫುಲ್ಲು ಫೇಸನ್ನು ನಾನು ಈ ಥರ ಫುಲ್ ಮಸಾಜ್ ಮಾಡ್ಕೊತೀನಿ. ನೋಡ್ತಿದ್ದೀರಲ್ವಾ, ಎಷ್ಟು ಅದು ಹಚ್ಕೊಳ್ತಾ ಇದ್ರೇ ಎಷ್ಟು ಗ್ಲೋ ಆಗಿ ಒಂಥರ ಗ್ಲಾಸಿಯಾಗಿ ಫೀಲ್ ಆಗುತ್ತೆ. ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ನೀವು ಆ ಮಸಾಜ್ ಮಾಡಬೇಕಾದ್ರೆ ನಿಧಾನವಾಗಿ, ನಾನು ಹೇಳ್ದಂಗೆ ನಿಧಾನವಾಗಿ ನಿಮಗೆ ಯಾವ ಥರ ಮಸಾಜ್ ಮಾಡೋಕ್ಕೆ ಬರುತ್ತೋ ಅದೇ ಥರ ಮಸಾಜ್ನ ಮಾಡ್ಕೊಳ್ಳಿ. ನಮಗೆ ಆ ಥರ ಮಾಡೋಕ್ಕೆ ಬರೋಲ್ಲ, ಈ ಥರ ಮಾಡೋಕ್ಕೆ ಬರೋಲ್ಲ ಅಂತ ಫೀಲ್ ಮಾಡ್ಕೋಬೇಡಿ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ, ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇದೆ, ಅದನ್ನು ನಾನು ತೋರಿಸ್ತೀನಿ. 4th ಸ್ಟೆಪ್ಪು, ಅದು ಫೈನಲ್ ಸ್ಟೆಪ್ ಆಗಿರುತ್ತೆ. ಇವಾಗ ನಾನು ಒಂದು ಬಟ್ಲಿಗೆ 1 ಸ್ಪೂನಷ್ಟು ಹನಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಡಾಬರ್ ಹನಿ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು. ನಾನು 1 ಸ್ಪೂನಷ್ಟು ಪೊಟ್ಯಾಟೊ ಜ್ಯೂಸು, 1 ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕಿ ಇಲ್ಲಿ ಫುಲ್ಲು ಮಿಕ್ಸ್ ಮಾಡಿ ಪ್ಯಾಕ್ ಥರ ಯೂಸ್ ಮಾಡ್ಕೊತೀನಿ. ಈ ಪ್ಯಾಕನ್ನು ನಾನು ಹೇಳ್ದಂಗೆ ನಿಧಾನವಾಗಿ ಈ ಥರ ಫುಲ್ಲು ಸ್ಕ್ರಬ್ ಥರನೂ ಹಾಗೆಯೇ ಪ್ಯಾಕ್ ಥರನೂ ಅಪ್ಲೈ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ ರಿಸಲ್ಟು. ನಾನು ಇವಾಗ ಫುಲ್ ಫೇಸ್ ಅಪ್ಲೈ ಮಾಡ್ಕೊತೀನಿ. ವಿಡಿಯೋ ಸ್ಪೀಡ್ ಆಗಿರೋದ್ರಿಂದ ನಿಮಗೆ ನಾನು ಸ್ಕ್ರಬ್ ಮಾಡೋ ರೀತಿಲಿ ಕಾಣಿಸ್ತೈತೆ. ನಾನು ಇಲ್ಲಿ ಕಾಫಿ ಪೌಡ್ರು, ಪ್ಯೂರ್ ಕಾಫಿ ಪೌಡ್ರು ತಗೊಂಡಿರೋದ್ರಿಂದ ಸ್ವಲ್ಪ ಅದು ಅಷ್ಟು ನೈಸ್ ಇಲ್ಲ. ಹಾಗಾಗಿ ಇವ್ರೇನು ಟೀ ಪುಡಿ ತಗೊಂಡಿದ್ದಾರಾ ಅಂತ ಅಂದ್ಕೋಬೇಡಿ. ಅದು ಪ್ಯೂರ್ ಕಾಫಿ ಪೌಡ್ರ್ ಆಗಿರೋದ್ರಿಂದ ಸ್ವಲ್ಪ ಅದು ಅಷ್ಟು ನೈಸ್ ಇಲ್ಲ. ಹಾಗಾಗಿ ನಿಮಗೆ ಆ ಥರ ಕಾಣಿಸ್ಬೋದು. ಫುಲ್ ಫೇಸನ್ನು ನಾನು ಇಲ್ಲಿ ಕವರ್ ಮಾಡ್ಕೊತೀನಿ. ಕವರ್ ಮಾಡಿಕೊಂಡು ಒಂಚೂರು ತೆಳ್ಳಗಾಯಿತು ಪ್ಯಾಕ್ ಹಾಕೋದು. ನೀವು ಪ್ಯಾಕ್ ಹಾಕಬೇಕಾದ್ರೆ ಸ್ವಲ್ಪ ಗಟ್ಟಿ ಪ್ಯಾಕ್ ಹಾಕ್ಕೊಳ್ಳಿ. ಯಾಕಂದರೆ ಕೆಲವು ಫೇಸ್ ಮೇಲೆ ಕೆಲವು ಥರ ಅಪ್ಲೈ ಆಗುತ್ತೆ. ಹಾಗಾಗಿ ನನ್ನ ಫೇಸ್ ಮೇಲೆ ಸ್ವಲ್ಪ ನೀರಾಗಿರೋದ್ರಿಂದ ಅದು ಇಳೀತಿದೆ. ನಾನು ಸ್ವಲ್ಪ ಪ್ಯಾಕನ್ನು ನೀರು ಥರ ಮಾಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ನೀರು ಇಳಿತಾ ಇದೆ. ಇವಾಗ ನೋಡಿ, ಫೈನಲಿ ಫುಲ್ ಫೇಸ್ ಕವರ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನೆಕ್ಕಿಗೂ ಅಪ್ಲೈ ಮಾಡ್ಕೋಬೋದು. ನಾನು ಇವಾಗ ಈ ಪ್ಯಾಕನ್ನು ನಾವು 10 ರಿಂದ 15 ನಿಮಿಷ ಇದು ಡ್ರೈ ಆಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಫುಲ್ಲು ಡ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ರಿಸಲ್ಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ಅಮೇಝಿಂಗ್ ಅನ್ಬೋದು. ಈ ಫೇಶಿಯಲ್ಲು ತುಂಬಾ ಚೆನ್ನಾಗಿದೆ. ರಿಸಲ್ಟ್ ಅಂತೂ ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಾವು ಪಾರ್ಲರಲ್ಲಿ ಅಷ್ಟು ದುಡ್ಡು ಕೊಟ್ಟು ಮಾಡ್ಸೋಕ್ಕಿಂತ ಈ ಥರ ನಾವು ಅವಾಗ ಮನೆಯಲ್ಲೇ ಟ್ರೈ ಮಾಡ್ತಾಯಿದ್ರೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಕೆಮಿಕಲ್ ಇಲ್ಲದಲೇ ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಯಾವ ಥರ ಫೇಶಿಯಲ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂಥ ವಿಡಿಯೋ ನಿಮಗೆ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.